ಕ್ಯಾರೆಕ್ಟರ್ ಇಂಟ್ರೋ ಟೀಸರ್ ನೋಡಿದಾಗ ನನಗೆ ಕ್ಯೂರಿಯಾಸಿಟಿ ಅಂತ ಅನಿಸಿದ್ದು ಸಿಂಪತಿಗೋಸ್ಕರ ದುಡ್ಡು ಇಸ್ಕೊಳ್ತೀರಾ. ಸೊ ನೀವು ರಿಯಲ್ ಲೈಫಲ್ಲಿ ನಿಮ್ಮ ತಂದೆ ರಾಘಣ್ಣ ಹತ್ರ ಸಿಂಪತಿಗೋಸ್ಕರ ಏನಾದರೂ ದುಡ್ಡು ಇಸ್ಕೊಂಡಿರೋದು ಆ ಥರ ಏನಾದರೂ ಸಿಚುವೇಶನ್ಸ್ ಇದೆಯಾ? ಇಲ್ಲ, ಇದು ಆ್ಯಕ್ಚುಲಿ ಸಿಂಫನಿ ಅಂತ. ಸಿಂಫನಿ ಅಂದರೆ ಏನಂದರೆ, ಈಗ ಒಂದು ಸಾಂಗ್ ಮಾಡಿದಾಗ ಜೊತೆಗೆ ಪರ್ಕ್ಯೂಷನ್ಸು ಬೇರೆಗಳ ಒಂದಷ್ಟು ಇನ್ಸ್ಟ್ರೂಮೆಂಟ್ಸ್ ಇಟ್ಕೊಂಡು ತಿರ್ಗಾ ಲೈವ್ ರೆಕಾರ್ಡಿಂಗ್ ಮಾಡ್ತಾರೆ. ಸೊ ಅದಕ್ಕೆ ಸಿಂಫನಿ. ಬಟ್ ನಮ್ಮ ಡ್ಯಾಡಿನೂ ಸಿಂಪತಿಗೆ ಅಂತ ಹೆಸರಲ್ಲಿ ದುಡ್ಡು ಕೊಟ್ಟಿರ್ತಾರೆ. ಇಸ್ಕೊಂಡಿದ್ದೀನಿ. ದೆನ್ ಇನ್ನೊಂದು ಕ್ಯಾರೆಕ್ಟರ್ ಇಂಟ್ರೋ ಟೀಸರಲ್ಲಿ ಒಂದು ಮಾತು ಹೇಳ್ತೀರಾ, ಅಂದರೆ ನನ್ನ ವಾಯ್ಸ್ನ ಫೀಲ್ ಮಾಡೋ ಹುಡುಗಿ ಬೇಕು ನನಗೆ ಅಂತ ಹೇಳ್ಬಿಟ್ಟು. ಸೊ ವಿನಯ್ ಅವ್ರಿಗೆ ಅವ್ರ ಹುಡುಗಿ ಹೇಗಿರಬೇಕು ಆ್ಯಕ್ಚುಲಿ? ಅವರ ಡ್ರೀಮ್ ಗರ್ಲು, ಅದರ್ವೈಸ್ ಮದುವೆ ಆಗೋ ಹುಡುಗಿ ಹೇಗಿರಬೇಕು? ನಾನೇನು ನಂಬ್ತೀನಿ ಅಂದರೆ, ಈ ಥರ ಹೇಗಿರಬೇಕು ಅಂತ ಕಲ್ಪನೆ ಮಾಡ್ಕೊಳ್ಬಾರ್ದು ಅಂತ ಮನಸ್ಸಲ್ಲಿ. ಸೊ ಒಂದ್ಸಲಿ ಕಲ್ಪನೆ ಮಾಡಿದ್ರೆ ನಾವು ಬರೀ ಅದನ್ನು ಹುಡುಕ್ತಾ ಇರ್ತೀವಿ. ಸೊ ಅದಕ್ಕಿಂತ ಚೆನ್ನಾಗಿರೋದು ಎಷ್ಟೊಂದು ಜನನ ನೋಡ್ತೀವಿ, ಮೀಟ್ ಮಾಡ್ತೀವಿ, ಬಟ್ ನಾವು ಒಂದು ಕಲ್ಪನೆಯಲ್ಲೇ ಒಳಗಾಗ್ಬಿಟ್ರೆ ಬಟ್ ಅದನ್ನೇ ಹುಡ್ಕೊಂಡು ಹೋಗ್ತೀವಿ. ಸೊ ನನ್ನ ಪ್ರಕಾರ ಅದಕ್ಕೆ ನಾನು ಆ ಥರ ಯಾವುದೇ ಕಲ್ಪನೆಗಳು ಮಾಡ್ಕೊಳಲ್ಲ, ಹೀಗಿರಬೇಕು ಹಾಗಿರಬೇಕು ಅಂತ. ಹಿಂಗಾದರೂ ಮನ್ಸಿಗೆ ಇಷ್ಟ ಆಗಬೇಕು, ಆ ಕ್ಷಣದಲ್ಲಿ ಖುಷಿ ಆಗಬೇಕು. ದೆನ್ ನೀವು ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗೋ ಡ್ರೀಮ್ ಅನ್ನೋ ಒಂದು ಮಾತಿದೆ. ಸೊ ನಾನು ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು ಅಂತ. ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಸಿಂಗರ್ಸು. ಸೊ ನೀವು ಇನ್ನೂ ಬಾಕಿ ನೀವು ಯಾವಾಗ ಸಿಂಗರ್ ಆಗ್ತೀರಾ? ನೀವು ಆಡ್ತೀರಾ? ನಮಗೆ ಗೊತ್ತಿಲ್ವಾ ಅದು ಹೇಗೆ ಏನು ಅಂತ? ಜೊತೆಗೆ ಈ ಒಂದು ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಆ್ಯಕ್ಟರು ಜೊತೆಗೆ ಸಿಂಗಿಂಗ್ ಎಲ್ಲವೂ ಜೊತೆಯಲ್ಲೇ ಬಂದಿದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ನಂಗೆ ಮ್ಯೂಸಿಕ್ ಅಂದರೆ ತುಂಬ ಇಷ್ಟ. ಫ್ಯಾಮಿಲಿಯಲ್ಲೂ ಎಲ್ಲರಿಗೂ ಮ್ಯೂಸಿಕ್ ಇಷ್ಟ. ಆ್ಯಕ್ಚುಲಿ ಮ್ಯೂಸಿಕ್ ಇಷ್ಟ ಇಲ್ಲದೆ ಇರೋರೆ ತುಂಬ ಕಮ್ಮಿ ಅನಿಸುತ್ತೆ. ನಾನಂತೂ ಮೀಟೇ ಮಾಡಿಲ್ಲ. ಸೊ ನನಗೆ ಮ್ಯೂಸಿಕ್ ಇಷ್ಟ, ನನಗೂ ಹಾಡೋಕ್ಕೂ ತುಂಬ ಇಷ್ಟ. ಸೊ ನಾನು ಹಾಡು ಕ್ಲೀನಾಗಿ ಕಲ್ತು ಟ್ರೈನ್ ಮಾಡಿ ಒಂದಿನ ಹಾಡ್ತೀನಿ. ಓಕೆ. ಈ ಒಂದು ಸರಳ ಪ್ರೇಮ ಕಥೆ ಅಂತ ಅಂದಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಸಿಂಪ್ಲಿಸಿಟಿ. ಸೊ ಒಬ್ಬೊಬ್ಬರು ಹತ್ರನೂ ಈಗ ಯಾರನ್ನಾದ್ರೂ ಕೇಳಿದಾಗ ಯಾರ ಥರ ಇರಬೇಕು, ಯಾರ ಥರ ಸಿಂಪಲ್ಲಾಗಿರಬೇಕು ಅಂತಂದರೆ ಎಲ್ಲರೂ ನಿಮ್ಮ ಚಿಕ್ಕಪ್ಪನ ಹೆಸರು ಹೇಳ್ತಾರೆ, ಮತ್ತು ದೊಡ್ಡಪ್ಪ ಹಾಗೆ ತಾತನ ಹೆಸರು ಹೇಳ್ತಾರೆ. ಅವರವರಲ್ಲಿ ಒಂದೊಂದು ಕ್ವಾಲಿಟೀಸ್, ಅಂದರೆ ಸಿಂಪಲ್ ವಿಚಾರಗಳನ್ನ ನೀವು ಪಿಕ್ ಮಾಡ್ಕೊಳ್ಳೋದಾದರೆ ಯಾವುದದು ಅಂತ ಈ ಸರಳತೆಯಲ್ಲಿ? ದಿ ಬೆಸ್ಟ್ ಸರಳತೆ ಅಂದರೆ ಎಲ್ಲರೂ ಅಷ್ಟು ಸರಳ. ಯಾವ್ದು ಸರಳತೆ ತುಂಬ ಅದನ್ನು ನೀವು ಪಿಕ್ ಮಾಡ್ತೀರಾ, ನೋಡಿರೋದು, ನೀವು ಅದನ್ನು ಅಳವಡಿಸ್ಕೊಂಡಿದ್ದೀರಾ ಅನ್ನೋದು? ಅಂದರೆ ಅವ್ರು ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ಒಂದು ಕಾಮನ್ ಮ್ಯಾನ್ ಥರ ಬಾಳ್ತಾರೆ. ಸೊ ಅದೇ ಬಿಗ್ಗೆಸ್ಟ್ ಟೇಕ್ ಅವೇ ಅವರಿಂದ ಕಲ್ತಿರೋದು. ಎಷ್ಟೇ ಗ್ರೇಟ್ನೆಸ್ಸು, ಎಷ್ಟೇ ಫೇಮಸ್ಸು, ಎಷ್ಟೇ ಫ್ಯಾನ್ಸ್ ಇದ್ರೂ ಒಳ್ಳೆ ನಾರ್ಮಲ್ ಸಾಧಾರಣ ವ್ಯಕ್ತಿ ಥರ ಬಾಳ್ತಾರೆ. ಸೊ ಅದು ತಾತನಿಂದ. ದೊಡ್ಡಪ್ಪನಿಂದ ಸಿಂಪ್ಲಿಸಿಟಿ ಅಂದರೆ, ಅವ್ರು ಯಾರ ಜೊತೆ ಬೇಕಾದ್ರೂ ಬೆರೀತಾರೆ. ಆದರೆ ಆಮೇಲೆ ಯಾರ ಜೊತೆ ಬೇಕಾದ್ರೂ ಖುಷಿಯಾಗಿರ್ತಾರೆ. ಸೊ ಅವ್ರಿಗೆ ಇಂಥದ್ದೇ ಆದ ಜನ ಅಂತ ಬೇಕಿಲ್ಲ. ಯಾರ ಜೊತೆ ಆದ್ರೂ ಟೈಮ್ ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಅಷ್ಟು ಟೈಮಲ್ಲೂ ಅವ್ರನ್ನೂ ನಗಿಸ್ತಾರೆ, ಇವರು ನಗ್ತಾರೆ. ಸೊ ಅದು ನನಗೆ ತುಂಬ ಇಷ್ಟ. ಚಿಕ್ಕಪ್ಪನ ಬಗ್ಗೆ ಅಂದರೆ, ಅವ್ರದ್ದೇನಿಲ್ಲ, ಒಂದು ಸಿಂಪಲ್ ಅವ್ರದ್ದು ಸ್ಮೈಲ್ ಅಷ್ಟೇ. ಸೊ ಆ ಸ್ಮೈಲಿಂದ ಏನು ಬೇಕಾದ್ರೂ ಗೆಲ್ತಾರೆ. ತಂದೆಯಿಂದ ಅವ್ರ ಮಾತುಗಳು, ಅವ್ರದ್ದು ಎಷ್ಟೇ ಸಿಂಪಲಾಗಿ ಮಾತಾಡಿದ್ರೂ ಅದ್ರ ವೆಯ್ಟೇಜ್ ತುಂಬ ಇರುತ್ತೆ. ನಿಮ್ಮ ಫ್ಯಾಮಿಲಿಲಿ ಎಲ್ಲರೂ ಸಖತ್ ಸಿಂಪಲ್ಲಾಗೇ ಇರ್ತಾರೆ. ಯಾರೂ ಕೂಡ ನಿಮ್ಮನ್ನು ಆತಿಥ್ಯ ಮಾಡೋದು ತುಂಬಾ ಈಸಿ. ಯಾಕಂದರೆ ಅದೇ ಬೇಕು ಇದೇ ಬೇಕು ಅಂತ ಯಾವತ್ತೂ ಹೇಳ್ದೋರೇ ಅಲ್ಲ, ನಾವು ನೋಡಿದಾಗೂ ಕೂಡ. ಸೊ ನಿಮಗೆ ರಕ್ತಗತವಾಗಿ ಬಂದಿರೋದಾ ಅದು? ಅದರ್ವೈಸ್ ತಾತನ ನೋಡಿ ಕಲ್ತ್ಕೊಂಡಿರೋದಾ? ಅದರ್ವೈಸ್ ಹೇಳ್ಕೊಟ್ಟಿದ್ದಾರಾ ಆ ಥರ ಇದೇ ಥರ ಇರಬೇಕು ನಾವು ಅಂತ? ಗೊತ್ತಿಲ್ಲ ಅದು ಹೆಂಗೆ ಬಂದಿರೋದು ಅಂದರೆ, ಬಟ್ ಇದು ಬಿಟ್ಟು ಇನ್ನೆಂಗಿರೋದು ಅಂತಲೂ ಗೊತ್ತಿಲ್ಲ. ಸೊ ಹಿಂಗೆ ಇರೋದು ಗೊತ್ತಿರೋದು. ಸೊ ಮೋಸ್ಟ್ಲಿ ಅದು ಮನೇಲಿ ಬೆಳೆದಿರೋದು, ಮನೆಯ ವಾತಾವರಣ, ಮನೇಲಿರೋ ಜನ, ಅವರಿಂದ ಹಂಗೆ ಇನ್ಸ್ಪೈರ್ ಆಗಿ, ಇಲ್ಲ ಹಂಗೆ ಸಬ್ಕಾನ್ಷಿಯಸ್ ಆಗಿ ಕಲ್ತಿರ್ಬೇಕು ಅನ್ಸುತ್ತೆ.